ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ. ಕನ್ನಡದ ಚಿತ್ರದ ಧ್ರುವತಾರೆ, ಅಭಿಮಾನಿಗಳ ಪಾಲಿನ ದೇವರು ಮತ್ತು ಹೊರನಟ ಎಂದೇ ಖ್ಯಾತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟರಾಗಿ ಉಳಿಯದೆ ಕನ್ನಡ ನಾಡಿನ ಸಂಸ್ಕೃತಿಯ ರಾಯಭಾರಿಯಾಗಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಅವರ ಜೀವನ ಸಾಧನೆ ಮತ್ತು ಕನ್ನಡಿಗರ ಮೇಲೆ ಅವರು ಬೀರಿದ ಪ್ರಭಾವ ಅನನ್ಯವಾದುದು. ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಮುತ್ತುರಾಜು. 1929 ಏಪ್ರಿಲ್ 24 ಚಾಮರಾಜನಗರ ಜಿಲ್ಲೆಯ ಗಜನೂರಿನಲ್ಲಿ ರಂಗಭೂಮಿ ಕಲಾವಿದರಾದ ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳಿಗೆ ಜನಿಸಿದರು. ಬಡತನದ ಕಾರಣದಿಂದಾಗಿ 4ನೇ ತರಗತಿಗೆ ಅವರು ವಿದ್ಯಾಭ್ಯಾಸ ನಿಲ್ಲಿಸಿದರು. ತಮ್ಮ ತಂದೆಯೊಂದಿಗೆ ನಾಟಕ ಕಂಪನಿಗೆ ಸೇರಿಕೊಂಡರು. ಗುಬ್ಬಿ ವೀರಣ್ಣನವರು ನಾಟಕ ಕಂಪನಿಯಲ್ಲಿ ಬಾಲ ನಟನಾಗಿ ತಮ್ಮ ಕಲಾ ಜೀವನವನ್ನು ಮುಂದುವರಿಸಿದರು. ಹಾಡುಗಾರಿಕೆ ತಮ್ಮ ಶಿಸ್ತಿನ ಪಾಠವನ್ನು ಅಲ್ಲಿ ಕಲಿತರು. ರಂಗಭೂಮಿಯಲ್ಲಿ ತಮ್ಮ ಕಠಿಣ ಪರಿಶ್ರಮವೇ ಅವರ ಮುಂದಿನ ಬೆಳ್ಳಿಯ ಪರದೆ ಯಶಸ್ಸಿನ ಭದ್ರ ಬುನಾದಿ ಆಯಿತು. 1954ರಲ್ಲಿ ತೆರೆ ಕಂಡ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಮುತ್ತುರಾಜು ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ರಾಜ್ಕುಮಾರ್ ಅವರು 200ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅವರು 3 ಪುತ್ರರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಯಶಸ್ವಿ ನಟನಾಗಿ ಗುರುತಿಸಿಕೊಂಡಿದ್ದಾರೆ. 2000 ಇಸ್ವಿ ಜುಲೈ 30ರಂದು ಗಾಜನೂರಿನ ತಮ್ಮ ತೋಟದ ಮನೆಯಿಂದ ರಾಜ್ಕುಮಾರ್ ಅವರನ್ನು ಕುಖ್ಯಾತ ತಂತಚೋರ ವೀರಪ್ಪನ್ ಅಪಹರಿಸಿದನು. ಈ ಘಟನೆಯು ಕರ್ನಾಟಕ ರಾಜ್ಯವನ್ನೇ ಸ್ತಬ್ಧಗೊಳಿಸಿತು. ಸುಮಾರು 108 ದಿನಗಳ ಕಾಲ ವೀರಪ್ಪನ ಬಂಧನದಲ್ಲಿ ಇದ್ದ ನಂತರ 15 ನವೆಂಬರ್ 2000 ಇಸ್ವಿಯಲ್ಲಿ ಅವರು ಸುರಕ್ಷಿತವಾಗಿ ಬಿಡುಗಡೆ ಆದರು. ಈ ಸಂಕಷ್ಟದ ಸಮಯದಲ್ಲಿ ಇಡೀ ಕರುನಾಡೆ ಅವರ ಬಿಡುಗಡೆಯಾಗಿ ಪ್ರಾರ್ಥಿಸಿತು. ಪದ್ಮಭೂಷಣ, ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರತ್ನ, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹಲವಾರು ಬಾರಿ ಫಿಲ್ಮ್ ಫೇರ್ ಮತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಏಪ್ರಿಲ್ 12, 2006ರಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹೃದಯಘಾತದಿಂದಾಗಿ ನಿಧನರಾದರು. ಅವರ ನಿಧನವು ಕನ್ನಡ ಚಿತ್ರರಂಗಕ್ಕೆ ಮತ್ತು ಸಮಸ್ತ ಕನ್ನಡಿಗರಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿತು. ಅಭಿಮಾನಿಗಳೇ ನಮ್ಮ ದೇವರೆಂದು ಸಾರಿದ ಅವರು ಕನ್ನಡಿಗರ ಹೃದಯದಲ್ಲಿ ಅಣ್ಣವರುವಾಗಿ ಸದಾ ಜೀವಂತವಾಗಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ಮುಂದಿನ ವಿಡಿಯೋಗಾಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್